ನಮಸ್ಕಾರ. ಅಮೋಘ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದು ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತೆ, ಅದು ಎಷ್ಟು ನಂಬಿಕೆಗೆ ಅರ್ಹವಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಜೊತೆಗೆ ಭಾರತ ಕೂಡ ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶ ಆಗದು. ಜನರು ಹಣವನ್ನ ಗಳಿಸೋದು ಮಾತ್ರವಲ್ಲ, ಅದನ್ನ ಯಾವ ವೇದಿಕೆಯಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆ ಎಷ್ಟು ಲಾಭದಾಯಕವಾಗಿ ಸಿಗುತ್ತೆ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಈ ಒಂದು ವಿಚಾರದಲ್ಲಿ ಸ್ಟಾಕ್ ಮಾರ್ಕೆಟ್ ಕಂಪನಿ ಅದು ಒಂದು ನಂಬಿಕೆಗೆ ಅರ್ಹವಾಗಿದ್ದು ಯಾವ ರೀತಿ ಕೆಲಸ ಮಾಡುತ್ತೆ, ಜನರಿಗೆ ಎಷ್ಟು ನಂಬಿಕೆಗೆ ಅರ್ಹವಾಗಿರುತ್ತೆ ಅನ್ನೋದನ್ನ ತುಮಕೂರಿನ ಕ್ಯಾಟ್ಸಂದ್ರ ಬಳಿ ಇರುವಂತಹ ಇನ್ವೆಸ್ಟ್ ಸ್ಟಾಕ್ ಮಾರ್ಕೆಟ್ ಕಂಪನಿಯ MD ಆಗಿರುವಂತಹ ನಿಶಾಂತ್ ಅವರು ತಿಳಿಸ್ಕೊಟ್ಟಿದ್ರು. ಇದು ಅದರ ಮುಂದುವರೆದ ಸಂಚಿಕೆ ಆಗಿತ್ತು. ಜನರಲ್ಲಿ ಇಷ್ಟೆಲ್ಲ ತಿಳ್ಕೊಂಡ ಮೇಲೂ ಕೂಡ ಒಂದಷ್ಟು ಗೊಂದಲಗಳಿರುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಅದು ಎಷ್ಟು ಲಾಭದಾಯಕವಾಗಿರುತ್ತೆ, ಇದೆಲ್ಲ ಕೂಡ ತಿಳ್ಕೊಂಡಿದ್ವಿ. ಇನ್ನಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಂಚಿಕೆ ಇದಾಗಿದ್ದು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಈ ವಿಚಾರವಾಗಿ ಒಂದಷ್ಟು ನಾವು ಬೇಸಿಕ್ ಆಗಿ ತಿಳ್ಕೊಂಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಈ ಒಂದು ಸಂಚಿಕೆಯಲ್ಲಿ ಒಂದಷ್ಟು ಜನರಿಗೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೂ ಕೂಡ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ಸ್ ಅನ್ನೋದಿರುತ್ತೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇವಾಗ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಹೇಳಿದ್ರೆ ಯಾವ ತರ ನಾವು ಜನರಿಗೆ ನಂಬಿಕೆಗೆ ಅರ್ಹರಾಗಿರ್ತೀವಿ, ಜನರಿಗೆ ಯಾವ ರೀತಿ ನಂಬೇಕು ಅಂತ ತಿಳಿಸ್ತೀವಿ, ಎಷ್ಟು ಲಾಭದಾಯಕವಾಗಿರುತ್ತೆ, ನಷ್ಟದ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು, ಯಾಕೆ ನಾವು ಇವಾಗ ಫಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂದ್ರೆ ಕಾರಣ ಏನಿರ್ಬೋದು? ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇಜರ್ ಲಾಸ್ ಆಗೋದು ಏನಕ್ಕೆ ಅಂದ್ರೆ ಒಂದು ಸ್ಟ್ರಾಟಜಿ ಫಾಲೋ ಮಾಡೋದು. ಸೊ ಕೆಲವೊಂದು ಸ್ಟ್ರಾಟಜಿ ಇರುತ್ತೆ, ಬಟ್ ಅದು ರಾಂಗ್ ಸ್ಟ್ರಾಟಜಿ ಇರುತ್ತೆ. ಇನ್ನೊಂದು ಎಮೋಷನಲ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಇನ್ ಕೆಲವರು ಇನ್ಸಫಿಶಿಯಂಟ್ ರಿಸರ್ಚ್ ಮಾಡಿರ್ತಾರೆ, ಅಂದ್ರೆ ಅವ್ರಿಗೆ ಕಂಪ್ನಿ ಬಗ್ಗೆ ಏನು ಡೇಟಾ ಬೇಸ್ ಗೊತ್ತಿರಲ್ಲ. ಸೊ ಆತರ ಆಗಿರುತ್ತೆ. ಸೊ ಫಂಡಮೆಂಟಲ್ಸ್ ಇಗ್ನೋರ್ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಓವರ್ ಟ್ರೇಡಿಂಗ್ ಅಂತ ಕರಿತೀವಿ. ಅಂದ್ರೆ ಎಕ್ಸಾಂಪಲ್ ಇವತ್ತು ₹1,000 ಪ್ರಾಫಿಟ್ ಬಂದಿದೆ ಅಂತಂದ್ರೆ ಅವ್ನು ಸೆಕೆಂಡ್ ಟೈಮ್ ಅದೇ ಅವತ್ತಿನ ದಿವಸ ಸೆಕೆಂಡ್ ಟೈಮ್ ಟ್ರೇಡ್ ತಗೋಣ ಅಂದ್ರೆ ಲಾಸ್ ಆಗುತ್ತೆ. ಸೊ ಆ ಲಾಸ್ ನ ಏನ್ ಮಾಡ್ತಾನೆ ಅವನು, ಇನ್ನೊಂದ್ಸರಿ ₹1,000 ಪ್ರಾಫಿಟ್ ಬರಕ್ಕೆ ಇನ್ನೊಂದ್ಸರಿ ಮಾಡ್ತಾನೆ. 3-4 ಸರಿ ಟ್ರೇಡ್ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಲಾಸ್ ಆಗುತ್ತೆ. ಸೊ ಅದರ ರಿವೆಂಜ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ ಫಿಯರ್ ಆಫ್ ಮಿಸಿಂಗ್. ಇವಾಗ ₹1,000 ಸ್ಟಾಕ್ ನಾಳೆ ಬೆಳಗ್ಗೆ ₹2,000 ₹1,300 ಹೋಗುತ್ತೆ ಅಂತ ಏನ್ ಮಾಡ್ತಾನೆ ಅವನು, ಜಾಸ್ತಿ ರೇಟಿಗೆ ತಗೊಂತಾನೆ. ಸೊ ಅದಾಗಿರುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ MTF ಅಂತ ಕರಿತೀವಿ, ಮಾರ್ಜಿನ್ ಟ್ರೇಡೆಡ್ ಫಂಡ್ ಅಂತ. ಅಂದ್ರೆ ಇವಾಗ ನಿಮ್ಮ ಹತ್ರ ₹1,00,000 ಇದ್ರೆ ಅದು ₹4,00,000 ಸಾಲ ಕೊಡ್ತಾರೆ. ಯಾರು? ಪ್ಲಾಟ್ಫಾರ್ಮ್ಗಳು ಅವ್ರ ಕಡೆ ಇದೆ. ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲ್ಲ. ಅಂದ್ರೆ ಇವಾಗ ಕ್ಯಾಂಡಲ್ಸ್ ಅಂದ್ರೆ ಏನು, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂದ್ರೆ ಏನು ಗೊತ್ತಿರಲ್ಲ. ಸೊ ಇನ್ನೊಂದು ಓವರ್ ಕಾನ್ಫಿಡೆನ್ಸ್ ಎಲ್ಲ ಹೋಗ್ತಾರೆ. ಇವತ್ತು ಹೋಗಿ ಇವತ್ತೊಂದು ₹1,000 ಪ್ರಾಫಿಟ್ ಮಾಡ್ಲೇಬೇಕು ಅಂತ ಹೋಗಿರ್ತಾರೆ. ಸೊ ಅದರಿಂದ ಮೇಜರ್ಲಿ ಲಾಸ್ ಆಗುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ಐಡಿಯಾ ಇದೆ ಅಂತ ಅನ್ನೋರು ಏನಂತಾರೆ, ಬೇರೆ ಜನರಿಗೆ ರೆಫರ್ ಮಾಡಿ ಎಷ್ಟು ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದು ಹೆಚ್ಚಾಗಿರುತ್ತೆ. ಇವಾಗೆಲ್ಲ ಒಂದ್ ಕಡೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ನೀವು ಹಣ ಬರುತ್ತೆ, ಲಾಭದಾಯಕವಾಗಿರುತ್ತೆ, ಹೆಚ್ಚು ಹಣ ಸಿಗುತ್ತೆ ನಿಮ್ಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಜನರಲ್ಲಿ ಮೇನ್ ಕ್ವಶನ್ ಏನಿರುತ್ತೆ ಬೇಸಿಕ್ ಆಗಿ ಅಂದ್ರೆ ಯಾವ ರೀತಿ ಹಣ ಮಾಡೋದು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಅಂದ್ಬಿಟ್ಟು, ಯಾವ ರೀತಿ ಸರ್ ಇದರಲ್ಲಿ ಯಾವ ತರ? ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮ್ಮ ಹತ್ರ ದುಡ್ಡಿದೆ, ಮುಖೇಶ್ ಮಾಡೋದು ದುಡ್ಡಿದೆ, ಗೌತಮ್ ಮಾಡೋದು ದುಡ್ಡಿದೆ. ಬಟ್ ಏನಾಗುತ್ತೆ, ನಮ್ಮದ ಸ್ವಲ್ಪ ಕಮ್ಮಿ ಅಮೌಂಟ್ ಇರ್ಬೋದು, ಬಟ್ ಅವ್ರದ್ದು ಜಾಸ್ತಿ ಅಮೌಂಟ್ ಇರ್ಬೋದು. ಬಟ್ ನಾವು ಅಂದ್ರೆ ನಾರ್ಮಲ್ ಪರ್ಸನ್ಸ್ ಯಾರು ನಂಬ್ತಿದ್ದಾರೆ ಅಂದ್ರೆ ಒಂದು ನಾನ್ ಪ್ರೊಫೆಷನಲ್ ಪರ್ಸನ್ಸ್ ಅವ್ರು ಮೀಟ್ ಮಾಡ್ತಾರೆ. ಬಟ್ ಗೌತಮ್ ಅದಾನಿ ಅಥವಾ ಮುಖೇಶ್ ಅಂಬಾನಿ ಅವರು ಅವ್ರ ಪ್ರೊಫೆಷನಲಿಸಮ್ ನ ಫಾಲೋ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಪರ್ಸನ್ ಪ್ರೊಫೆಷನಲ್ಸ್ ಏನಂತ ಅವ್ರ ಮೇಲೆ ಅವರು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಹತ್ರ ಏನಿದೆ ನಾನ್ ಪ್ರೊಫೆಷನಲ್ಸ್ ನ, ಸೊ ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ಅವ್ರ ಮೇಲೆ ರೂಮರ್ಸ್ ಅವ್ರಿಗೆ ಕೇಳ್ಕೊಂಡ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ. ಸೊ ಹಂಗಾಗಿ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಅನ್ಕೊಂತಾರೆ. ಬಟ್ ಅವ್ರಗಳೆಲ್ಲ ಹೆಂಗೆ ಅಂದ್ರೆ ಅವ್ರು ಯಾವತ್ತೂ ಮಾರ್ಕೆಟಿಂಗ್ ಮಾಡಕೋಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡಕೋಲ್ಲ, ಆ ಥರದ್ದು ಏನು ಮಾಡಕೋಲ್ಲ. ಅವೆಲ್ಲ ಏನಂದ್ರೆ ಒಂದು ಪ್ರೊಫೆಷನಲಿಸಮ್ ಫಾಲೋ ಮಾಡ್ತಿರ್ತಾರೆ. ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಅವ್ರು ಫಸ್ಟ್ ರಿಸ್ಕ್ ನೋಡ್ತಾರೆ, ಆಮೇಲೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವತ್ತೇ ಆಗಲಿ ಬಾಟಮ್ ಅಲ್ಲಿ ಬೈ ಮಾಡಬೇಕು, ಹೈ ಲೆವೆಲ್ ಸೇಲ್ ಮಾಡಬೇಕು. ಬಟ್ ನಮ್ದು ಏನಾಗ್ತದೆ, ಹೈ ಲೆವೆಲ್ ಬೈ ಮಾಡ್ತೀವಿ, ಲೋ ಲೆವೆಲ್ ಸೆಲ್ ಮಾಡ್ತೇವೆ. ಅಂಡ್ ಯಾವತ್ತೇ ಆಗಲಿ ಟ್ರೆಂಡ್ ನ ಫಾಲೋ ಮಾಡ್ಕೊಂಡ್ಬಿಟ್ಟು ಟ್ರೆಂಡ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅದನ್ನ ಇನಿಶಿಯೇಟ್ ಮಾಡಿ. ಸೊ ಅದರಿಂದ ಮೇನ್ ಅವಾಗ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಓಕೆ, ಅಂದ್ರೆ ಈ ರೀತಿ ಹಣವನ್ನ ಮಾಡ್ಬೋದು. ಫಸ್ಟ್ ಎಲ್ಲೋ ಒಂದ್ ಕಡೆ ಯಾರು ಹೇಳ್ತಾ ಇದಾರೆ ಅಂತ ನಂಬೋದಕ್ಕೆ ಹೋಗ್ಬಾರ್ದು. ಒಂದು ಪ್ರೊಫೆಷನಲ್ ಯಾವ ತರ ಇರುತ್ತೆ ಅನ್ನೋದನ್ನ ಬೇಸಿಕ್ ತಿಳ್ಕೊಂಡು ನಾವು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲ ನಾವು ಕೇಳ್ತಾ ಇರ್ತೀವಿ, ಆಘಾತ ಆಗ್ಬಿಡುತ್ತೆ ಒಂದು ವಿಚಾರ ಕೇಳಿದಾಗ. ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅಂತ ಅಂದಾಗ, ಯಾಕಂದ್ರೆ ಜನ ₹1 ಹೋದ್ರು ಕಷ್ಟ, ₹100 ಹೋದ್ರು ಕಷ್ಟ ಇರುತ್ತೆ. ಎಲ್ಲೊಂದ್ ಕಡೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕುಸಿತ ಜಾಸ್ತಿ ಆಗ್ತಾ ಇದೆ, ಫಾಲ್ ಜಾಸ್ತಿ ಆಗ್ತದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ. ಯಾವ ರೀಸನ್ಗೆ ಜಾಸ್ತಿ ಒಂದು ಕುಸಿತಗೊಳ್ಳುತ್ತೆ ಅಂತ? ಇಲ್ಲ, ಅದು ಗ್ಲೋಬಲ್ ಕ್ರೈಸಿಸ್ ಏನಾದ್ರೂ ಆಗುತ್ತೆ. ಇವಾಗ ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಟ್ರಂಪ್ ಅವರು ತಾರೀಫ್ ಹಾಕಿದ್ದಾರೆ. ಸೊ ಅದರಿಂದ ಆಗ್ತದೆ. ಸೊ ಎಸ್ಪೆಷಲಿ ನಾಟ್ ಓನ್ಲಿ ಇಂಡಿಯಾ, ಬಟ್ ಓವರ್ ಆಲ್ ಅರೌಂಡ್ ದ ಗ್ಲೋಬ್ ಎಲ್ಲ ಕಡೆ ಆಗ್ತದೆ. ಸೊ ಇದನ್ನ ರಿಸಿಷನ್ ಏನು ಇನ್ ಕೇಸ್ ಇದೇ ಟೈಮಲ್ಲಿ ರಿಸಿಷನ್ ಆಯಿತು ಅಂದ್ರೆ
ಇನ್ನು ಸ್ಟಾಕ್ ಮಾರ್ಕೆಟ್ ರಿಕವರಿ ಆಗಕ್ಕೆ ಇನ್ನೊಂದು 2-3 years ಟೈಮ್ ಇದೆ. ಇವಾಗ ಸ್ಟಾಕ್ ಮಾರ್ಕೆಟ್ ಕುಸಿತಗೊಂಡಿದೆ ಅನ್ನುವಾಗ ಏನ್ ಮಾಡ್ಬೇಕು ಜನ ಅಂತ? ಫಸ್ಟ್ ಆಫ್ ಆಲ್ ಅವರು ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಯಾವಾಗ ತಗೊಂಡಿದ್ದಾರೆ ಅದು ಎಷ್ಟಿದೆ ಅಷ್ಟನ್ನ ಎಕ್ಸಿಟ್ ಆಗ್ಬಿಡ್ಬೇಕು. ಬಿಕಾಸ್ ಇನ್ನ ಸ್ವಲ್ಪ ಸ್ಟಾಕ್ ಫಾಲೋ ಆಯ್ತು ಅಂದ್ರೆ ಅವ್ರು ಮತ್ತೆ ಪ್ಯಾನಿಕ್ ಆಗ್ತಾರೆ, ಮತ್ತೆ ಅವರೇಜಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ಇವೆಲ್ಲ ಆಗ್ಬಾರ್ದು ಅಂದ್ರೆ ಅವ್ರದ್ದು ಎಷ್ಟಿರುತ್ತೆ ಅದನ್ನೇ ಹೇಳ್ತಾರೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಏನಿರುತ್ತೆ. ಇವಾಗ 10 ಲಕ್ಷ ರೂಪಾಯಿ ಹಾಕಿ ಅಂದ್ರೆ 2-3% ಲಾಸ್ ಇಟ್ಕೊಬೇಕು. ಸೊ ಅದು 2-3 ಲಕ್ಷ 2-3% ಲಾಸ್ ಇಟ್ಕೊಂಡು ಅದರಿಂದ ಎಕ್ಸಿಟ್ ಆಗ್ಬೇಕು. ನೆಕ್ಸ್ಟ್ ಆಪರ್ಚುನಿಟಿ ಸಿಗುತ್ತೆ ಅವಾಗ ಅವನು ಬೈ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸುಮಾರು ಅಂತ ಅಂದ್ರೆ ಇವಾಗ? ಆಲ್ಮೋಸ್ಟ್ ಟಿಲ್ ಡೇಟ್ ಇವತ್ತಿನ ಕರೆಕ್ಷನ್ ತಗೊಂಡ್ರೆ somewhere around 20% ಕರೆಕ್ಷನ್ ಆಗಿದೆ. ಸೊ ಇನ್ ಕೇಸ್ ಇದ್ರ ಜೊತೆಗೆ ಬರೀ ಟೆಕ್ನಿಕಲ್ ಕರೆಕ್ಷನ್ ಆಗಿರೋದು, ಇನ್ ಕೇಸ್ ರಿಸಿಷನ್ ಆಯ್ತು ಅಂದ್ರೆ ಇನ್ನೂ ಸ್ವಲ್ಪ ಡೌನ್ ಫಾಲ್ ಆಗುತ್ತೆ. ಹೆಚ್ಚಿಗೆ ಇದ್ರಲ್ಲಿ ಡೌನ್ ಫಾಲ್ ಆಗೋದು ಏನು ಅಂದ್ರೆ ಕಡಿಮೆ ಇರುತ್ತಾ ಅಥವಾ ಯಾವಾಗ ಒನ್ ಟೈಮ್ ಆಗೋದು ಅಂತಂದ್ರೆ? ಇಲ್ಲ, ಇದು ಏನಾಗುತ್ತೆ ಅಂದ್ರೆ 5 to 7 years ಒಂದ್ಸರಿ ಈ ತರ ಡೌನ್ ಫಾಲ್ ಆಗುತ್ತೆ. ಸೊ ಅದು ರೇರ್ ಕೇಸಸ್. ಬಟ್ ಡೌನ್ ಫಾಲ್ ಅಂದ್ರೆ ಯಾವಾಗಲೂ ಡೌನ್ ಫಾಲ್ ಆಗಿರಲ್ಲ ಅಂತಲ್ಲ, ಬಟ್ ಎಷ್ಟು ಡೌನ್ ಆಗುತ್ತೆ ಅಷ್ಟೇ ಹೈ ರೀಕ್ರಿಯೇಟ್ ಮಾಡುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನ ಫುಲ್ ಟೈಮ್ ಒಂದು ಉದ್ಯೋಗ ಅಂತ ಕನ್ಸಿಡರ್ ಮಾಡ್ಬೋದಾ ಜನ? ಫುಲ್ ಟೈಮ್ ಕನ್ಸಿಡರ್ ತಗೊಬೋದಾ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡಲ್ 2 ತರ ಬರುತ್ತೆ. ಒಂದು ಇನ್ವೆಸ್ಟರ್ ಅಂತ ಬರ್ತಾರೆ, ಇನ್ನೊಂದು ಟ್ರೇಡಿಂಗ್ ಅಂತ ಬರುತ್ತೆ. ಸೊ ಇನ್ವೆಸ್ಟರ್ ಅಂತ ಬಂದ್ರೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಅಂತ ಬರುತ್ತೆ. ಅಂದ್ರೆ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನೀವು 1 ತಿಂಗಳಿಂದ ಹಿಡಿದು 1 ವರ್ಷದವರೆಗೂ ಶಾರ್ಟ್ ಟರ್ಮ್ ಅಂತ ಹೇಳ್ತಾರೆ. ಸೊ ಲಾಂಗ್ ಟರ್ಮ್ ಅಂತ ಬಂದ್ರೆ 1 ವರ್ಷದಿಂದ ಮೇಲ್ಪಟ್ಟು ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನೀವು ತಿಂಗಳಾದ್ರೂ ಇಟ್ಕೊಬಹುದು, ಇಲ್ಲ ವರ್ಷಕ್ಕಾದ್ರೂ ಇಟ್ಕೊಬಹುದು. ಬಟ್ ಇನ್ ಟರ್ಮ್ಸ್ ಆಫ್ ಟ್ರೇಡರ್ ಅಂತ ಬಂದ್ರೆ ಅವ್ನಿಗೆ ಇಂಟ್ರಾಡೇ ಬರುತ್ತೆ, ಪೊಸಿಷನಲ್ ಬರುತ್ತೆ, BTS ಅಂತ ಹೇಳ್ತೀವಿ. ಅಂದ್ರೆ ಬೈ ಟುಡೇ ಸೆಲ್ ಟುಮಾರೋ ಅಂತ ಹೇಳ್ತೀವಿ. ಸೊ ಪೊಸಿಷನಲ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ನೀವು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಹೋಗ್ಬೇಕು ಅಂದ್ರೆ ಕಂಪನಿ ಗ್ರೋತ್, ಡಿವಿಡೆಂಡ್ಸ್, ಸೊ PE ರೇಷಿಯೋ, ಇಂಡಸ್ಟ್ರಿಯಲ್ ಗ್ರೋತ್, ಸೊ ಈ ತರ ಆಸ್ಪೆಕ್ಟ್ ನೋಡ್ಬೇಕಾಗುತ್ತೆ. ಅದ್ ಬೀಂಗ್ ಎ ಟ್ರೇಡರ್ ಆಗಿ ನೋಡ್ಬೇಕು ಅಂದ್ರೆ ನೀವು ಬರೀ ಪ್ರೈಸ್ ಮೂವ್ಮೆಂಟ್ ಮಾತ್ರ ನೋಡೋದು ಸಾಕಾಗುತ್ತೆ. ಅಂಡ್ ಇದ್ರಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀವಿ. ಬಟ್ ಇನ್ನೊಂದು ಕ್ಲಿಯರ್ ಸ್ಟ್ರಾಟಜಿ ಇರಬೇಕು ಅವ್ನಿಗೆ. ಸೊ ಯಾವಾಗ ಎಂಟ್ರಿ ತಗೊಬೇಕು, ಯಾವಾಗ ಎಕ್ಸಿಟ್ ತಗೊಬೇಕು, ರಿಸ್ಕ್ ಎಷ್ಟು ತಗೊಬೇಕು, ರಿವಾರ್ಡ್ ಎಷ್ಟು ತಗೊಬೇಕು ಅಂತ ಕ್ಯಾಲ್ಕುಲೇಷನ್ ಇರಬೇಕು. ಫಸ್ಟ್ ಆಫ್ ಆಲ್ ಇವೆಲ್ಲದಕ್ಕಿಂತ ಮೇನ್ ಅವ್ನು ಏನ್ ನೋಡ್ಬೇಕು, ಅವ್ರು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಬಿಸ್ನೆಸ್ ಆಗಿ ಟ್ರೀಟ್ ಮಾಡಬೇಕು. ಇದು ಮೇನ್ ಆಯ್ತು ಅಂದ್ರೆ ಫುಲ್ ಟೈಮ್ ನಾವು ಫುಲ್ ಟೈಮ್ ಮಾಡ್ತಾ ಇರೋದು, ಮೋಸ್ಟ್ ಆಫ್ ದಿನ ಎಲ್ಲ ಫುಲ್ ಟೈಮ್ ಮಾಡ್ತಾ ಇರೋದು. ಇವಾಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಳಿರ್ತೀರಾ ಲರ್ನ್ ಬಿಫೋರ್ ಅರ್ನ್ ಅಂತ ಅಂದ್ಬಿಟ್ಟು, ಮೊದಲು ಒಂದು ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ವಿಷಯ ಬಗ್ಗೆ ತಿಳ್ಕೊಬೇಕು ಅಂತ. ಯಾವ ಒಂದು ವಿಚಾರದ ಬಗ್ಗೆ ಜನರು ತಿಳ್ಕೊಬೇಕು ಅಂತ? ಫಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರ್ತದೆ. ಸೊ ಫಂಡಮೆಂಟಲ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಓದಕ್ ಬರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಓದಕ್ ಬರಬೇಕು, ಕ್ಯಾಶ್ ಫ್ಲೋ ಅಂದ್ರೆ ಏನೊಂದು ಅರ್ಥ ಮಾಡ್ಕೊಬೇಕು, ಲಾಸ್ಟ್ 5 years ಸೇಲ್ಸ್ ಎಷ್ಟಾಗಿದೆ ನೋಡ್ಬೇಕು, ಮಾರ್ಕೆಟ್ ಅವ್ರಿಗೆ ಹೆಂಗೆ ಗ್ರೋತ್ ಕಾಣಿಸಿದೆ ನೋಡ್ಬೇಕು, ನೆಕ್ಸ್ಟ್ ಎಮರ್ಜಿಂಗ್ ಪ್ರಾಡಕ್ಟ್, ಕಾಂಪಿಟೇಟರ್ ಪ್ರಾಡಕ್ಟ್ ಏನ್ ಬರ್ತಾ ಇದೆ ನೋಡ್ಬೇಕು, ಅವ್ರ ಸಾಲ ಎಷ್ಟಿದೆ ಅಂತ ನೋಡ್ಬೇಕು, ಸೊ ಮೂವಬಲ್ ಅಸೆಟ್ಸ್ ಎಷ್ಟಿದೆ, ಇಮ್ಮೂವಬಲ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡ್ಬೇಕು. ಇವೆಲ್ಲದಕ್ಕಿಂತ ಮೇನ್ ಸ್ಟ್ರಾಂಗ್ ಕಂಪ್ನಿ ಬೇಸ್ ಹೆಂಗಿದೆ, ಸೊ ROE ಮತ್ತೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ಬೇಕಾಗುತ್ತೆ. ಅದು ಫಂಡಮೆಂಟಲ್ಸ್ ಆಯ್ತು. ಸೊ ಇದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತೀವಿ, ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಅಂತ ನೋಡ್ತೀವಿ, ಸಪ್ಲೈ ಅಂಡ್ ಡಿಮ್ಯಾಂಡ್ ನೋಡ್ತೀವಿ, ಟ್ರೆಂಡ್ ಐಡೆಂಟಿಫೈ ಮಾಡ್ತೀವಿ, ಅಪ್ ಟ್ರೆಂಡ್ ಅಲ್ಲಿ ಇದೆಯಾ, ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಅಂತ. ಸೊ ಪ್ರಾಪರ್ ಎಂಟ್ರಿ ಅಂಡ್ ಎಕ್ಸಿಟ್ ಪೊಸಿಷನ್ ನೋಡ್ಬೇಕಾಗುತ್ತೆ. ಎಷ್ಟೇ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ರು ಕೂಡ ಕನ್ಫ್ಯೂಷನ್ ಅಂತ ಅಂದ್ರೆ SIP ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಎಲ್ಲ ಒಂದೇನಾ ಅಥವಾ ಬೇರೆ ಬೇರೆನಾ, ಈ ತರ ಒಂದಷ್ಟು ಗೊಂದಲ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋದೇ ಇವೆಲ್ಲ ಮ್ಯೂಚುವಲ್ ಫಂಡ್ಸ್, SIP. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರೋದು, ಸೊ SIP ಇಸ್ ಅ ಪಾರ್ಟ್ ಆಫ್ ಮ್ಯೂಚುವಲ್ ಫಂಡ್ಸ್, ಸಪರೇಟ್ ವಿಂಗ್ ಅಂತ ಕರೆಯಲ್ಲ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಇವಾಗ ನೀವು ಲಂಸಮ್ ಆಗಿ ಒಂದು ತಿಂಗಳಿಗೆ ಬೇಕಾ 1 ಲಕ್ಷ ರೂಪಾಯಿ ಬೇಕಾ ಲಂಸಮ್ ಆಗಿ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ಅವ್ರು ಹೆಂಗ್ ಮಾಡಿರ್ತಾರೆ ಅಂದ್ರೆ ಇವಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ್ದೋ ಒಂದು ಕಂಪನಿ ತಗೊಂಡಿದಾರ ಅಂತ ಅವ್ರು ಒಂದು 50 ಸ್ಟಾಕ್ಸ್ ನ ಬೈ ಮಾಡಿರ್ತಾರೆ. ಎಕ್ಸಾಂಪಲ್ ಲೈಕ್ ಟಾಟಾ ಮೋಟಾರ್ಸ್, ಇನ್ಫೋಸಿಸ್ ಅವೆಲ್ಲ. ಸೊ ಅಲ್ಲಿ ಏನಾಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ ಅವ್ರು 50 ಸ್ಟಾಕ್ಸ್ ಅಲ್ಲಿ ಒಂದು 20-25 ಸ್ಟಾಕ್ಸ್ ಡೌನ್ ಫಾಲ್ ಆದ್ರೂ ಮಿಕ್ಕಿ 20-25 ಸ್ಟಾಕ್ಸ್ ಅಪ್ ಟ್ರೆಂಡ್ ಹೋಯ್ತು ಅಂದ್ರೂ, ಸೊ ಅಲ್ಲಿ ನಿಮ್ಗೆ 10-13% ಪರ್ ಆನಮ್ ಪರ್ ಇಯರ್ ನಿಮ್ ಗ್ರೋತ್ ಆಗಿರುತ್ತೆ. ಸೊ ಇದು ಮ್ಯೂಚುವಲ್ ಫಂಡ್ಸ್ ಬರುತ್ತೆ. ಸಿಸ್ಟಮ್ಯಾಟಿಕ್ ಫಂಡ್ಸ್ ಅಂತ ಹೇಳಿದ್ರೆ SIP ಅಂತ ಕರಿತೀವಿ. ಸೊ ಅದು ನಿಮ್ಗೆ ರಿಟರ್ನ್ಸ್ ಕೊಡೋದು ಸೇಮ್ 10-13% ಆವರೇಜ್ ಸಿಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಇದನ್ನ ರೆಗ್ಯುಲರ್ ಆಗಿ ಇನ್ಕಮ್ ತರ ಮಾಡ್ಬೇಕು. ಅಂದ್ರೆ EMI ಹೆಂಗ್ ಕಟ್ತಾ ಇದ್ರೆ ಅದೇ ತರನೇ ಸಮ್ವೇರ್ ಅರೌಂಡ್ 500 ಇಂದ ನೀವು ಇನಿಷಿಯಲ್ ಅಮೌಂಟ್ ಸ್ಟಾರ್ಟ್ ಮಾಡಬಹುದು. ಪ್ಲಸ್ ಇದ್ರಲ್ಲಿ ಏನಾಗುತ್ತೆ, ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ರುಪಿ ಕಾಸ್ಟ್ ಆವರೇಜಿಂಗ್ ಬರುತ್ತೆ, ಮತ್ತೆ ರಿಸ್ಕ್ ಫ್ಯಾಕ್ಟರ್ ಅಷ್ಟು ಬರಲ್ಲ. ಬಟ್ ಆವರೇಜಿಂಗ್ ಆಫ್ ಶೇರ್ ಸಿಗುತ್ತೆ, ಪವರ್ ಆಫ್ ಕಾಂಪೌಂಡಿಂಗ್ ಸಿಗುತ್ತೆ. ಸೊ ಇವಾಗ ನಮ್ಮ ಹತ್ರ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಏನಾಗುತ್ತೆ ಅಂದ್ರೆ, ಅವಾಗೆಲ್ಲ ನಾನು ಹೇಳಿದ್ದು ಮ್ಯೂಚುವಲ್ ಫಂಡ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ SIP ಇದು. ಬಟ್ ಇವಾಗ ನಾನು ಹೇಳ್ತಾರೆ ಇಂಡಿವಿಜುವಲ್ ಸ್ಟಾಕ್ಸ್ ಅಂದ್ರೆ ನಮ್ಮ ಹತ್ರ ತಗೊಂಡ್ರೆ ಏನಾಗುತ್ತೆ ಅಂತ. 10-13% ಹೇಳಿದ್ರೆ ಇವಾಗ ನಾವು ಪರ್ ಮಂತ್ 4-8% ಎವ್ರಿ ಮಂತ್ ನಾವು ರಿಟರ್ನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇವಾಗ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಕಂಪನಿಯ ಒಂದು ಪಾರ್ಟ್ ಆಫ್ ಓನರ್ಶಿಪ್ ಅಲ್ಲಿ ತಗೊಂಡಾಗುತ್ತೆ. ಪ್ಲಸ್ ನಿಮ್ದೇ ಪ್ರಾಫಿಟ್, ನಿಮ್ದೇ ಲಾಸ್ ಆಗಿರುತ್ತೆ. ಪ್ಲಸ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಹೈ ರಿಟರ್ನ್ ಸಿಗುತ್ತೆ, ಪ್ರೈಸ್
ಶೇರ್ ಪ್ರೈಸ್ ಅಪ್ರಿಸಿಯೇಷನ್ ಆಗುತ್ತೆ, ಡಿವಿಡೆಂಡ್ಸ್ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ, ಪ್ಲಸ್ ಬೋನಸ್ ಶೇರ್ಸ್, ಸ್ಪ್ಲಿಟ್ ಶೇರ್ಸ್, ಪ್ರೊಟೆಕ್ಟಿಂಗ್ ಆಫ್ ಇನ್ಫ್ಲೇಷನ್ ಅಗೇನ್ ಬೀಟ್ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿಂದ ಬೇಕು ಸ್ಟಾರ್ಟ್ ಮಾಡೋದು. ಲೈಕ್ ನಿಮ್ಮ ಹತ್ರ ಒಂದು ಮೊಬೈಲ್ ಇತ್ತು ಅಂದ್ರೆ, ಮಿನಿಮಮ್ ಅಮೌಂಟ್ ಇತ್ತು ಅಂದ್ರೆ, ನೀವು ತಿಂಗಳ ಇಷ್ಟು 4 to 8% ಈಸಿಲಿ ಗ್ರೋತ್ ಮಾಡಬಹುದು. ಅಂಡ್ ಕಾನ್ಸೆಪ್ಟ್ ಏನಂದ್ರೆ ಮನಿ ಮೇಕ್ಸ್ ಮನಿ ಅಷ್ಟೇ. ಜನ ಇವಾಗ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಬರ್ತಾರೆ, ಏನೇ ಒಂದು ವಿಚಾರವನ್ನು ಇಟ್ಕೊಂಡು, ಎಷ್ಟೇ ಅವರಿಗೆ ಬುದ್ಧಿ ಇದ್ರು ಕೂಡ, ಎಷ್ಟು ಎಜುಕೇಟೆಡ್ ಆಗಿದ್ರು ಕೂಡ, ಯಾಕಂದ್ರೆ ನಂಬಿಕೆ ಅನ್ನೋದು ಕಡಿಮೆ ಇರುತ್ತೆ. ಬರ್ತಾರೆ ಯಾವುದೇ ಒಂದು ವಿಚಾರ, ₹1 ಅವ್ರು ಏನೋ ಖರೀದಿ ಮಾಡ್ಬೇಕು ಅಂದ್ರೂ ಕೂಡ ತಲೆಯಲ್ಲಿ ಸಾಕಷ್ಟು ಓಡ್ತಾ ಇರುತ್ತೆ. ನೀವು ನಿಮ್ಮಲ್ಲಿ ಬಂದಾಗ ಯಾವ ತರ ಅವ್ರನ್ನ ಕನ್ವಿನ್ಸ್ ಮಾಡೋದಾಗಿರ್ಬೋದು, ಯಾವ ತರ ತಿಳಿಸ್ತೀರಾ ಅವರಿಗೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ? ಇವಾಗ ಯಾರೋ ಒಬ್ರು ಕ್ಲೈಂಟ್ ಯಾರ ಹತ್ರ ಹೋಗಿ 30-40 ಸೈಟ್ ಇದೆ ಅಂತ ಹೇಳಿದ್ರೆ, ಆರ್ಕಿಟೆಕ್ಟ್ ಅಥವಾ ಸಿವಿಲ್ ಕಾಂಟ್ರಾಕ್ಟರ್ ಹೋಗಿ ನನ್ನ ಹತ್ರ 30-40 ಸೈಟ್ ಇದೆ, ಸೊ ನಂದು ಮಿನಿಮಮ್ ಕನ್ಸ್ಟ್ರಕ್ಷನ್ ಬಜೆಟ್ ಬಂದು 50 lakhs ಅಂತ ಹೇಳ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಆರ್ಕಿಟೆಕ್ಟ್ ಅಥವಾ ಸಿವಿಲ್ ಇಂಜಿನಿಯರ್ ಡಿಸೈನ್ ಕೊಡ್ತಾರೆ, ಎಸ್ಟಿಮೇಷನ್ ಕೊಡ್ತಾರೆ, ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ಆಮೇಲೆ ಸಿವಿಲ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಪಾರ್ಟ್ ಅದು ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಏನಕ್ಕೆ ಫಿನಾನ್ಷಿಯಲ್ ಅಡ್ವೈಸರ್ಸ್ ನಾವು ನಂಬ್ತಿಲ್ಲ ಅದು ಗೊತ್ತಿಲ್ಲ, ಬಟ್ ಮಾತ್ರ ಬಂದಾಗ ನಾವು ಅದನ್ನೇ ಮಾಡೋದು. ಫಸ್ಟ್ ಬ್ಲೂ ಪ್ರಿಂಟ್ ಕೊಡ್ತೀವಿ, ಎಸ್ಟಿಮೇಷನ್ ತಿಂಗಳು ಎಷ್ಟು ಬರುತ್ತೆ, ವರ್ಷಕ್ಕೆ ಎಷ್ಟು ಬರುತ್ತೆ, ಸೊ ಇದನ್ನ ಎಕ್ಸ್ಟ್ರಾ ಬಿಸ್ನೆಸ್ ಆಗಿ ಕ್ರಿಯೇಟ್ ಮಾಡ್ಕೊಡ್ತೀವಿ. ಪ್ಲಸ್ ಇವೆಲ್ಲ ಏನು ಅಂತ ಹೇಳಿದ್ರೆ, ಅವ್ರು ಹೆಂಗೆ ನಿಮ್ಗೆ ಇವಾಗ ಒಂದು ಮನೆ ಕಟ್ಟಿಸ್ಬೇಕು ಹೆಂಗೆ ಬ್ಲೂ ಪ್ರಿಂಟ್ ಕೊಡ್ತಾರೆ, ಸೊ ನಾವು ಅದೇ ತರ ಫಿನಾನ್ಷಿಯಲ್ ಗೋಲ್ ಸೆಟ್ ಮಾಡ್ಬೇಕಾದ್ರೆ ಒಂದು ತಿಂಗಳಿಗೆ ಇಷ್ಟು ರಿಟರ್ನ್ಸ್, ಮಿನಿಮಮ್ ಆವರೇಜ್ ರಿಟರ್ನ್ಸ್ ಕೊಡ್ತೀವಿ ಅಂತ ನಾವು ಒಂದು ಅಶ್ಯೂರೆನ್ಸ್ ಕೊಡ್ತೀವಿ. ಪ್ಲಸ್ ಇವಾಗ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಇಂಡಿವಿಜುವಲಿ ಅಂದ್ರೆ ಇವಾಗ ಒಬ್ರು ಮನೆಯಲ್ಲಿ 4 ಜನ ಇರ್ತಾರೆ ಅಂತ, 4 ಜನನು ಕೂಡ ಇನ್ವೆಸ್ಟ್ ಮಾಡಬಹುದಾ, ಅಥವಾ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ ಏನಾದ್ರು ಇರುತ್ತಾ? ಇಲ್ಲ, ಆತರ ಏನಿಲ್ಲ. 4 ಜನ ಇದ್ರೆ 4 ಜನ ಇನ್ವೆಸ್ಟ್ ಮಾಡಬಹುದು. ಬೇಸಿಕ್ ಇನ್ಕಮ್ ಲೆವೆಲ್ ಈ ತರದ್ ಏನಾದ್ರು ಇರುತ್ತೆ? ಆತರ ಬೇಸಿಕ್ ಇನ್ಕಮ್ ಲೆವೆಲ್ ಅಂತ ಏನಿಲ್ಲ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಷ್ಟರಿಂದ ಎಷ್ಟು ಬೇಕಾದ್ರೂ ಹೋಗ್ಬೋದು. ಎಲ್ಲೋ ಒಂದ್ ಕಡೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಸಾಕಷ್ಟು ಹೆಸರು ಮಾಡಿದ್ರು ಕೂಡ, ಯಾಕಂದ್ರೆ ಗ್ಲೋಬಲಿ ಆತರ ಇದೆ, ಹೆಸರು ಮಾಡಿದ್ರು ಕೂಡ ಇವಾಗಿನ ಇತ್ತೀಚಿನ ಅಟ್ ಪ್ರೆಸೆಂಟ್ ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟ್ ಒಂದು ಡೌನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಂಥ ಟೈಮಲ್ಲಿ ಸ್ಟಾಕ್ ನ ಪರ್ಚೇಸ್ ಮಾಡಿರುವಂತಹ ಜನರು ಏನ್ ಮಾಡ್ಬೇಕು? ಅದನ್ನೇ ಫಸ್ಟ್ ಪ್ಯಾನಿಕ್ ಆಗ್ಬೇಡಿ. ಈಗ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ರೆ ಇನ್ ದ ಮಂತ್ ಆಫ್ ಏಪ್ರಿಲ್ ಅಥವಾ ಮಾರ್ಚ್ 2025 ಪರ್ಚೇಸ್ ಮಾಡಿದ್ರೆ ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ, ಹೋಲ್ಡ್ ಮಾಡಿ. ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸಿರ್ಬೋದು. ಟಾಟಾ ಮೋಟಾರ್ಸ್ ಏನಕ್ಕೆ ಎಲ್ಲರೂ ಎದುರ್ಕೊಂತಿದ್ದಾರೆ ಅಂತ. ಇವಾಗ ಟಾಟಾ ಮೋಟಾರ್ಸ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನೀವು ನೋಡ್ತಿರಬಹುದು. ಸೊ 1170 ಟಾರ್ಗೆಟ್ ರೀಚ್ ಆಗಿದೆ. ಸೊ ಇನ್ ಕೇಸ್ ಏನಕ್ಕೆ ಎಲ್ಲರೂ ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾರೆ, ಎಲ್ಲರೂ ಈ ಲೆವೆಲ್ ಪರ್ಚೇಸ್ ಮಾಡ್ತಾರೆ, ಅಂದ್ರೆ ₹1,100 ಆ ಲೆವೆಲ್ ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿಂದ ಕನ್ಸಿಡರ್ ತಗೊಂಡ್ರೆ 53% ಫಾಲೋ ಆಗಿದೆ. ಅಂದ್ರೆ ಎಕ್ಸಾಕ್ಟ್ ಎಸ್ಟಿಮೇಷನ್ ಕೊಡಬೇಕು ಅಂದ್ರೆ ₹10 ಲಕ್ಷ ಇರೋ ಕ್ಯಾಪಿಟಲ್ ₹5 ಲಕ್ಷ ಸಮ್ವೇರ್ ಬಂದ್ ನಿಂತಿರೋದು. ಸೊ ಆಕ್ಚುಲಿ ಇದಕ್ಕೆ ಮೇನ್ ಇರೋದು. ಸೊ ಏನಕ್ಕೆ ಡೌನ್ ಫಾಲ್ ಆಗ್ತಿದೆ ಅಂದ್ರೆ, ನಿಮ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟಾಟಾ ಮೋಟಾರ್ಸ್ ಏನ್ ಡೌನ್ ಫಾಲ್ ಆಗ್ತಿದೆ ಅಂದ್ರೆ, ಈ ವರ್ಷ 2025 ಅಲ್ಲಿ ಸೊ ಅವ್ರದ್ದು JLR ಅಂದ್ರೆ ಜಾಗ್ವಾರ್ ಲ್ಯಾಂಡ್ ರೋವರ್ ಏನಿದೆ ಅವ್ರ ಕಂಪ್ನಿ, ಸೊ 1.5% ರೈಸ್ ಆಗಿದೆ. ಬಟ್ ಟಾಟಾ CV ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ನಿಮ್ಗೆ 8.4% ಸೇಲ್ಸ್ ಡ್ರಾಪ್ ಆಗಿದೆ. ಪ್ಲಸ್ ಇನ್ನೊಂದು ನಿಮ್ಗೆ ಟಾಟಾ PV ಅಂದ್ರೆ ಪ್ಯಾಸೆಂಜರ್ ವೆಹಿಕಲ್ಸ್ ಬಂದು 4.3% ಡೌನ್ ಫಾಲ್ ಆಗಿದೆ. ಸೊ ಇದು ಮೇನ್ ರೀಸನ್ಸ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಯಾವಾಗ ತಗೊಬೇಕು ಟಾಟಾ ಮೋಟಾರ್ಸ್ ಅಂತ ಹೇಳಿದ್ರೆ ಒಂದು ಲೆವೆಲ್ ಬಂದಿರುತ್ತೆ. ಸೊ ನೋಡಿರ್ಬೋದು 500 to 550 ಲೆವೆಲ್ ಬಂದಿರುತ್ತೆ. ಸೊ ಇದರಿಂದ ನೀವು ತಗೊಂಡು ಟಿಲ್ ದ ಹೈ ಅಂತ ಇಟ್ಕೊಂಡ್ರೆ 130% ರೈಸ್ ಕಾಣಿಸ್ತಾ. ಅಂದ್ರೆ ₹5 ಲಕ್ಷ ನೀವು ಇವಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 13 ರಿಂದ 14 ಲಕ್ಷ ಒಂದು 2-3 ವರ್ಷ ಬಿಟ್ಟು ರೈಸ್ ಆಗಿರೋದು. ಇದಕ್ಕೆ ಮೇಜರ್ಲಿ ಏನಕ್ಕೆ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್ ಬೇಕು ಅಂತ ಹೇಳಿದ್ರೆ, ಸೊ ದಿಸ್ ದ ಮೇನ್ ರೀಸನ್. ಓಕೆ, ಇವಾಗ ಏನಂತಂದ್ರೆ ಒಂದ್ಸರಿ ಇವಾಗ ಇನ್ವೆಸ್ಟ್ ಮಾಡಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಅಂದಾಗ ಮತ್ತೆ ಅಂದ್ರೆ ಇವಾಗ ಕೆಲವೊಂದು ಡೌಟ್ಸ್ ಇರುತ್ತಲ್ಲ, ರಿನಿವಲ್ ಎಷ್ಟು ವರ್ಷದವರೆಗೂ ಅದು ಕ್ಯಾರಿ ಆಗುತ್ತೆ ಅಥವಾ ಲಿಮಿಟೇಷನ್ಸ್ ಏನಾದ್ರು ಇರುತ್ತಾ, ಈ ತರ ಒಂದಷ್ಟು ಡೌಟ್ಸ್ ಇರುತ್ತಲ್ಲ. ಇಲ್ಲ, ಅದು ಲಿಮಿಟೇಷನ್ ಅಂತ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಏನ್ ₹5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಸೊ ಅವ್ರು ನೆಕ್ಸ್ಟ್ ಹೋಗ್ತಾ ಅವ್ರ ಗ್ರೋತ್ ಕಾಣಿಸುತ್ತೆ, ಅವಾಗ ಬೇಕಾದ್ರೆ ಅವರು ಎವ್ರಿ ಮಂತ್ ಅಥವಾ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಗೆ ಟಾಪ್ ಅಪ್ ಮಾಡ್ತಾರೆ. ಸೊ ಅವ್ರದ್ದು ಇಷ್ಟೇ ಇರಬೇಕು, ಸೊ ಪ್ರೈಸ್ ಲಿಮಿಟ್ ಅಥವಾ ಪ್ರೈಸ್ ರೇಂಜ್ ಇಷ್ಟೇ ಇರಬೇಕು ಅನ್ನೋ ಲಿಮಿಟೇಷನ್ ಇಲ್ಲ. ಪ್ಲಸ್ ಇವಾಗ ಒಂದ್ಸಲಿ ಅಕೌಂಟ್ ಇವಾಗ ನಿಮ್ಮ ಸ್ಟಾಕ್ ಮಾರ್ಕೆಟ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ವರ್ಷದವರೆಗೂ ಕ್ಯಾರಿ ಮಾಡಬಹುದು ಅವರು? ಸೊ ಆತರ ಲಿಮಿಟೇಷನ್ಸ್ ಇಯರ್ ಗ್ಯಾಪ್, ಏಜ್ ಗ್ಯಾಪ್ ಅಂತ ಏನಿಲ್ಲ. ಬಟ್ ಏನು ಅಂದ್ರೆ ಏಜ್ 18 ಇರಬೇಕು. ಸೊ ಬಿಯಾಂಡ್ ದಟ್ ಎಷ್ಟು ಬೇಕು ಅದೇ ಹೇಳಿದ್ರಲ್ಲ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಸೊ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ 1 ತಿಂಗಳು, ಸೊ ಲಾಂಗ್ ಟರ್ಮ್ ಅಂತ ಬಂದ್ರೆ ಬಿಯಾಂಡ್ 1 ಇಯರ್. ಇವಾಗ ಇನ್ನೊಂದೇನಂದ್ರೆ, ನಾನು ಇವಾಗ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿರ್ತೀನಿ, ಏನೋ ಆಕ್ಸಿಡೆಂಟಲಿ ಇನ್ನೊಂದೇನೋ ಆಗುತ್ತೆ, ಎಕ್ಸ್ಪೈರ್ ಆಗೋದು, ಡೆತ್ ಆಗೋದು, ಇನ್ ಕೇಸ್ ಆದಂತ ಸಂದರ್ಭದಲ್ಲಿ ನೆಕ್ಸ್ಟ್ ನಿಮ್ಮ ಪ್ರೊಸೀಜರ್ ಏನಿರುತ್ತೆ? ಅವರ ಅಕೌಂಟ್ಗೆ ಡೀಟೇಲ್ಸ್, ನಿಮ್ದು ಶೇರ್ ಹೋಲ್ಡಿಂಗ್ಸ್ ಎಲ್ಲ ಅವರ ಅಕೌಂಟ್ಗೆ ಅಟ್ಯಾಚ್ ಆಗುತ್ತೆ. ಇನ್ ಕೇಸ್ ಅವ್ರು ಯಾರು ಕೂಡ ಇಲ್ಲ, ನಾಮಿನಿ ಕೂಡ ಇಲ್ಲ, ಅವ್ರು ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಿಮ್ಮ ಕಂಪನಿ ಯಾವ ತರ ಅವರಿಗೆ ಇದು ಮಾಡುತ್ತೆ? ಇಲ್ಲ, ಅದನ್ನೇ ಇವಾಗ ಯಾರು ಇರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೆ, ಅವ್ರದ್ದು ಆಧಾರ್ ಕಾರ್ಡು, ಅವ್ರದ್ದು
ಡಾಕ್ಯುಮೆಂಟೇಶನ್ ಕೊಟ್ರೆ ಅವ್ರ ಅಕೌಂಟ್ ಬ್ಯಾಂಕ್ ಲಿಂಕ್ ಮಾಡಿಸ್ಬೋದು. ಅವ್ರು ಕೂಡ ಅದನ್ನ ಕ್ಯಾರಿ ಮಾಡ್ತಾ ಕೊನೆಯದಾಗಿ ನೀವು ಯಾವ ತರ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನ ಕನ್ಕ್ಲೂಡ್ ಮಾಡಿ ಸಣ್ಣದಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀರಾ? ಸ್ಟಾಕ್ ಮಾರ್ಕೆಟ್ ಇಟ್ಸ್ ಎ ಪ್ಯೂರ್ ಬಿಸ್ನೆಸ್. ಸೊ ಇದರಲ್ಲಿ ನೀವು ಗ್ಯಾಮ್ಲಿಂಗ್ ಅಂತ ಕನ್ಸರ್ನ್ ತಗೊಂಡ್ರೆ ಗ್ಯಾಮ್ಲಿಂಗ್ ಅಂತ ಬರುತ್ತೆ. ಬಟ್ ಯಾವತ್ತೇ ಆಗಲಿ ನೀವು ಯಾವುದೇ ಒಂದು ಫೀಲ್ಡ್ ತಗೊಂಡ್ರು ಒಬ್ಬ ಎಕ್ಸ್ಪರ್ಟೈಸ್ ಮೀಟ್ ಮಾಡಿರ್ತಾರೆ. ಲೈಕ್ ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಬೈಕ್ ಕಾರ್ ಏನೋ ತಗೊಂತಾರ ಶೋರೂಮ್ ಹೋಗಿ ಮೀಟ್ ಮಾಡಿರ್ತಾರೆ. ಆಮೇಲೆ ಅವ್ರ ಹತ್ರ ರಿವ್ಯೂಸ್ ಚೆಕ್ ಮಾಡಿ ಆಮೇಲೆ ನೀವು ತಗೊಂಬೇಕಾ ಬೇಡ ಅಂತ ಡಿಸಿಷನ್ ಮಾಡ್ತಾರೆ. ಬಟ್ ಅದೇ ನೀವು ಇನ್ವೆಸ್ಟ್ಮೆಂಟ್ ಅಂತ ಅಥವಾ ಪ್ರಾಪರ್ ಬಿಸ್ನೆಸ್ ಅಂತ ಕನ್ಸರ್ನ್ ತಗೊಂತಾ ಅಂದ್ರೆ ಪ್ರೊಫೆಷನಲಿಸಮ್ ನ ಯಾರು ಇರ್ತಾರೆ ಅವ್ರು ಮೀಟ್ ಮಾಡಿ ಮಾತ್ರ ಹೋಗಿ ಟ್ರಾನ್ಸ್ಪರೆನ್ಸಿ ಅವೆಲ್ಲ ಅದನ್ನ ಎಂಕ್ವೈರಿ ಮಾಡ್ಬಿಟ್ಟು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲೇ ಒಂದ್ ಕಡೆ ನೀವು ಹಣವನ್ನ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಜೊತೆಗೆ ಯಾವೊಂದು ವ್ಯಕ್ತಿನ ನಾವು ಭೇಟಿ ಮಾಡ್ತಾ ಇದೀವಿ, ಯಾವ ಒಂದು ಕಂಪನಿಯಲ್ಲಿ ನಾವು ಹಣವನ್ನ ಹೂಡಿಕೆ ಮಾಡ್ತಾ ಇದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಏನು, ಯಾವ ತರ ಕರ್ತವ್ಯ ನಿರ್ವಹಿಸುತ್ತೆ, ಅದು ಡೌನ್ಫಾಲ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರೊಸೀಜರ್ ಅನ್ನ ಕ್ಯಾರಿ ಮಾಡ್ತಾರೆ, ಪ್ಲಸ್ ಜನರು ಯಾಕೆ ನಂಬ್ತಾ ಇಲ್ಲ, ಜನರು ನಂಬಬೇಕು, ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಂಬಿಕೆ ಇಡಬೇಕು ಅಂತಂದ್ರೆ ಕಂಪನಿಗಳು ಯಾವ ರೀತಿ ಕೆಲಸ ನಿರ್ವಹಿಸಬೇಕು ಅನ್ನೋದನ್ನ ಉದಾಹರಣೆಗಳ ಸಮೇತ ತಿಳಿಸ್ಕೊಟ್ರು. ಮೊದಲಿಗೆ ಅವರಿಗೆ ಧನ್ಯವಾದವನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.